ನಮಸ್ತೆ ಫ್ರೆಂಡ್ಸು. ನಮ್ಮ ನಾಣ್ಸಮ್ಮಣ್ಣು ನೆನ್ನೆ ಫೋನ್ ಮಾಡಿದ್ನು, ಅಂತರ್ಗಂಗೆ ಜಾತ್ರೆ ಇದೆ, ಗೋಬಿಗಳು ಪಾನಿಪುರಿಗಳು ಹಾಕೊಂಡು ಬಾ ಅಂತ. ಅದಕ್ಕೆ ನಾನು ಫ್ರೀ ಇದೀನಿ ಬಿಡು, ಗೋಬಿಗಳು ಪಾನಿಪುರಿಗಳು ಹಾಕಿ ಅವ್ರಿಗೊಂದಷ್ಟು ಸಂಪಾದನೆಗಳಾಗಲಿ ಅಂದ್ಬಿಟ್ಟು ಬಂದೆ. ನಮ್ಮ ಬರೋಕ್ಕೆ ಮುಂಚೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ನಲ್ಲ, ಇಲ್ಲೇ ಇಷ್ಟು ಬೇಗ ಯಾಕೆ ಬರೋದು ಅಂದ್ಬಿಟ್ಟು ಜಾತ್ರೆ ಹೆಂಗೈತೆ ಅಂತ ನೋಡ್ಕೊಂಬರೋಣ ಅಂತ ನಾನು ನಮ್ಮ ದೋಸ್ತ್ ಮುಳಿಗಾನು ಇಬ್ಬರು ಹೋದ್ರಿ. ಅಲ್ಲೆಲ್ಲಿ ಪ್ರಸಾದಗಳು ಕೊಡ್ತಾಯಿದ್ರು, ಅಲ್ಲೆಲ್ಲಿ ಅಂಗಡಿಗಳು ಕಳ್ಪುರಿಗಳು, ಮಿಕ್ಚರ್ಗಳು, ಆಟ ಸಾಮಾನುಗಳು ಎಲ್ಲ ಮಾರ್ತಾಯಿದ್ರು. ಮತ್ತು ಬಜ್ಜಿಗಳು ಬೋಂಡುಗಳೆಲ್ಲ ಹಾಕ್ತಾಯಿದ್ರು. ಎಲ್ಲಂದ್ರಲ್ಲಿ ಪೊಲೀಸವ್ರು ಇದ್ದರು, ಜನಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದರು. ಎಲ್ಲೇ ನಮ್ಮ ಅಂತರ್ಗಂಗೆ ಹತ್ರ ಕೋಲಾರಾಗ. ಆಯಿತು ಅಂತೇಳಿ ನಾವು ಜನಗಳ ಮಧ್ಯೆ ಹೋದ್ರೆ ನೋಡು, ಪೊಲೀಸಪ್ಪ ನಮ್ಮ ಮುಂದೆ ಕಳ್ಳೋದಂಗೆ ಹೋಯ್ತವನ. ಇಲ್ಲಿ ಹೋಗ್ಲಿ ಬಿಡಿ ಪಾಪ, ಅವ್ರು ನಮ್ಮನ್ನು ಕಾಪಾಡೋರು ಅವರು. ಹಂಗೆ ನಾವು ಬೆಟ್ಟ ಮ್ಯಾಗ ದೇವಸ್ಥಾನ ಐತೆ, ಮೆಟ್ಲಿಗೆಲ್ಲ ತೊಗೋಬೇಕು. ಈಶ್ವರನ ದೇವಸ್ಥಾನ ಅಷ್ಟು ದೂರ ಮೆಟ್ಲಿಲ್ಲ ಹತ್ಬಿಟ್ಟು ನಮಗೆ ಹೋಗಲ್ಲ ಅಂದ್ಬಿಟ್ಟು ಕೆಳಗೊಂದು ದೇವಸ್ಥಾನ ಇತ್ತು. ಅಲ್ಲಿ ಲಿಂಗಗಳು ಮಾಡವ್ರೆ, 500 ಲಿಂಗ. ನಮ್ಮ ಕೋಟ್ಲಿಂಗ ಐತೆ ನೋಡು, ಈ ಕೋಟ್ಲಿಂಗ ಥರ ಇಲ್ಲಿನೂ ಒಂದು 500 ಲಿಂಗಗಳು ಮಾಡವ್ರೆ. ಇದು ನೋಡೋಕ್ಕೆ ಸ್ವಲ್ಪ ಕೋಟ್ಲಿಂಗ ಥರನೇ ಐತೆ. ಆಯಿತು, ಈ ಜಲಕಂಠೇಶ್ವರ ದೇವಸ್ಥಾನ ನೋಡ್ಕೊಂಡು ಈ ಲಿಂಗಗಳನ್ನೆಲ್ಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಈ ಕೆಳಗಿನ ದೇವಸ್ಥಾನಕ್ಕೆ ಬಂದು ನೋಡ್ರಿ, ಲಿಂಗಗಳೆಲ್ಲ ನೋಡಿದರೆ ಸಖತ್ತಾಗಿತ್ತು ಲಿಂಗಗಳು ನೋಡೋಕ್ಕೇನೋ. ಆಯಿತು, ಲಿಂಗಗಳು ನೋಡ್ಕೊಂಡು ಅಪ್ಪ ಭಗವಂತ ಈಶ್ವರ ನಮ್ಮೆಲ್ಲ ಕಾಪಾಡಪ್ಪ ಅಂತೇಳಿ ಹೋಗಿ ದೇವಸ್ಥಾನ ಬೆಳಗ್ಗೆ ಹೋಗಿ ಕ್ಯಾಮ್ರಾ ಎತ್ಕೊಂಡು ಹೋಗಿ ಆಯಪ್ಪನ್ನು ಒಂದು ದರ್ಶನ ಮಾಡ್ಕೊಂಡು ನಮ್ಮ ಶಿವಪ್ಪನಿಗೂ ಕೈ ಮುಗಿದೆ ಚೆನ್ನಾಗಿ. ಶಿವಪ್ಪ ನಮ್ಮ ಜನಗಳನ್ನ, ನಮ್ಮ ಕರ್ನಾಟಕ ಜನಗಳನ್ನ ಎಲ್ಲರನ್ನೂ ಕಾಪಾಡಪ್ಪ ಅಂತೇಳಿ ಚೆನ್ನಾಗಿ ಮುಕ್ಕಣ್ಣೆ. ಬರ್ರಿ ನೋಡೋ ಒಂದ್ಸಲ ದೇವ್ರನ್ನ ಹೆಂಗೈತೆ ನೋಡ್ರಿ. ನಮ್ಮ ಜಲಕಂಠೇಶ್ವರ ಈಶ್ವರ ನಮ್ಮ ಮಂದೇವರು ಇದೆ, ಎಲ್ಲರನ್ನೂ ಕಾಪಾಡ್ತಂದೆ. ನೋಡಿ, ಐನೂರಪ್ಪನೂ ಪರಿಚಯದವನೇ ಮಾತಾಡ್ಸಿದ್ನು ಅವನು ಪಾಪ ಮಾತಾಡ್ಸಿದ್ನು. ನಮಸ್ಕಾರ, ಎಲ್ಲ ಒಂದ್ಸಲ ಕೈ ಮುಕ್ಕೊಂಡ್ರೆ ದೇವ್ರನ್ನ. ಹಂಗೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಚೆಗೆ ಬನ್ನಿ, ಪ್ರಸಾದಗಳು ಕೊಡ್ತಾವ್ರೆ, ತಿನ್ಕೊಂಡು ಹೋಗೋಣ ಅಂತ. ನೋಡ್ರಲ್ಲಿ ಪ್ಲೇಟ್ಗಳು ಕೊಡ್ತಾವ್ರೆ. ಇಲ್ಲೇ ಖಾರ ಪೊಂಗಲ್ಲು, ಹಸಿ ಪೊಂಗಲ್ ಕೊಡ್ತಾಯಿದ್ರು. ಒಂದು ನೀರು ಪ್ಯಾಕೆಟ್ಗಳು ಕೊಡ್ತಾಯಿದ್ರು. ಆಯ್ತು ಕೊಟ್ಟರೆ ಅವ್ರು ನನ್ನೇ ಗುರಾಯಿಸ್ತವ್ರೆ, ಏನು ಮೊಬೈಲಾಗ ವೀಡಿಯೋ ತಗೊಂಡು ಪ್ರಸಾದ ಉಳಿಸ್ಕೊಳ್ತಾವ್ರೆ ಅಂತ. ಅಯ್ಯೋ, ನಾವು ತಲೆಗೆ ಕೇಳ್ಸ್ಕೊಳಕ್ಕೆ ಆಯ್ತದೆ ಅಂತೆಲ್ಲ ಆಗಲ್ಲ ಅಂತೇಳಿ ನಾನು ಪ್ಲೇಟ್ ಹಿಡ್ಕೊಂಡು ಒಂದು ಸಿಹಿ ಪೊಂಗಲ್ ಹಾಕಿದ್ನು. ಆಮೇಲೆ ಇನ್ನೊಬ್ಬ ಖಾರ ಪೊಂಗಲ್ ಹಾಕಿದ್ನು. ಇಲ್ಲೇ ಹೊಟ್ಟೆ ತಣ್ಣಗಿರಲಿ, ಪ್ರಸಾದಗಳು ಹಾಕ್ತಾವ್ರೆ ಅಂತೇಳಿ ಹಿಂಗೆ ಬಂದರೆ ನಮ್ಮ ಈಸ್ಕೊಂಡು ನಮ್ಮದೇ ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿಗೆ ಬಂದ್ಬಿಟ್ನಿ ನಾನೇನೋ. ನೋಡ್ರಿ, ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ಕೊಳ್ತಾವ್ರು ಎಲ್ಲರೂ. ಅವನು ಅನಿಲ್ಗನೋ ಗೋಬಿ ಹಾಕ್ತಾವನೆ, ಮುರುಳಿಗನ್ ಪಾನಿಪುರಿ ಹಾಕ್ತಾವನೆ. ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ ಹಿಂಗೆ ಆಚೆ ಬನ್ನಿ ಒಂದು ರೌಂಡು ನಮ್ಮ ಅಂತರ್ಗಂಗೆ ಹತ್ರಕ್ಕೆ. ತಿರ್ಗಾ ಅದು ಏನು ದೂರ ಏನಿಲ್ಲ ಬಿಡಿ, ಅಂತರ್ಗಂಗೆ ಹತ್ರ ನಮ್ಮದು ಅಂಗಡಿ ಇರೋದು. ಆ ಅಂಗಡಿಯಿಂದ ಹಿಂಗೆ ಆಚೆಗೆ ಬನ್ನಿ. ನೋಡಿ, ಇಲ್ಲಿ ಜಾತ್ರೆಗಳು ಎಲ್ಲ ನಡೀತಾಯಿತ್ತು. ಏನು ನಮ್ಮ ಥರನೇ ಪಾನಿಪುರಿ ಅಂಗಡಿಗಳು, ಗೋಬಿ ಅಂಗಡಿಗಳೆಲ್ಲ ಬೇಜಾನ್ ಜನ ಹಾಕ್ಕೊಂಬಿಟ್ಟಿದ್ರು. ಅವ್ರ ಬಿಸ್ನೆಸ್ ಅವ್ರ ನಮ್ಮ ಬಿಸ್ನೆಸ್ಗಳು ಅವರು ಮಾಡ್ಕೊಳ್ಳಿ, ನಮ್ಮದು ನಾವು ಮಾಡ್ಕೊಳ್ತೀರಿ ಅಂತೇಳಿ ಹಂಗೆ ಇನ್ನೊಂದೆರಡು ಮೊಬೈಲ್ ಹಿಂಗೆ ತಿರ್ಗಿಸಿದ್ರೆ ಜನಗಳು ಬರೋದು ಹೋಗೋದು ಎಲ್ಲ ಮಾಡ್ತಾಯಿದ್ರು. ಪ್ರಸಾದಗಳು ಒಂದು 3-4 ಕಡೆ ಕೊಡ್ತಾಯಿದ್ರು. ಈ ಪ್ರಸಾದಗಳಿಂದ ನಮ್ಮ ಅಂಗಡಿಗೂ ಸ್ವಲ್ಪ ಬಿಸ್ನೆಸ್ಗಳು ಕಮ್ಮಿನೇ ಆಯಿತು ಅಂತ ಹೇಳ್ಬೋದು. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಪ್ರಸಾದಗಳು ಪಾಪ ಅವ್ರೊಟ್ಟೆ ತಣ್ಣಗಿರಲಿ, ಅವರು ಚೆನ್ನಾಗಿರಲಿ. ನಮ್ಮ 4 ಜನಕ್ಕೆ ಊಟಗಳು ಹಾಕ್ತಾವ್ರಲ್ಲ, ಚೆನ್ನಾಗಿರಲಿ ಅವರು ಅಂತೇಳಿ ನಾವು ನಮ್ಮ ಬಿಸ್ನೆಸ್ಗಳೆಲ್ಲ ಶುರು ಮಾಡ್ಕೊಂಡ್ರೆ. ನೋಡಿರಿ, ನಮ್ಮ ಅನಿಲ್ಗನು ಗೋಬಿನ ಹಾಡಿಸ್ತಾ ಅವನೇ ಬುಲ್ಲು ಟೇಸ್ಟ್ ಕೊಟ್ಟಿದ್ದು. ನಾವು ಬಸವರಾಜಣ್ಣ ಭಟ್ರು ಪಾಪ ಈರುಳ್ಳಿ ಹಚ್ಚಕ್ಕೆ ಕರ್ಕೊಂಬಂದಿದ್ರು ಅವ್ರನ್ನ. ನೋಡಲ್ಲಿ ಕುತ್ಕೊಂಡು ನೋಡೋ, ಇವರೆಲ್ಲ ನಮ್ಮವ್ರು ಮುಳಿಗಾನೆ ಪಾನಿಪುರಿಗಳು ಹಾಕ್ತಾ ಇರೋದು. ಚೆನ್ನಾಗಿ ಹಾಕ್ತಾನೆ ಅವನು ಪಾನಿಪುರಿಗಳು. ಇದು ಬಂಗಾರಪೇಟೆ ಚಾಟ್ಸು. ಏನು ಸ್ನಾತೇನ ನೀವೇನೋ ಬಂದು ತಿಂದಿಲ್ಲ ಅಂದರೆ ಒಂದ್ಸಲ ಇಲ್ಲಿ ಬಂದು ತಿನ್ಕೊಂಡು ಹೋಗ್ರಿ, ಚೆನ್ನಾಗಿರ್ತದೆ. ಅಂತರ್ಗಂಗೆ ಹತ್ರ ಶನಿವಾರ ದೇವಸ್ಥಾನ ಅಂತದೆ, ಅಲ್ಲೇ MS ಸ್ಪೈಸಿ ಫಾರೆಸ್ಟ್ ಅಂತ ನಮ್ಮದೇ ಐತೆ ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ. ಒಂದ್ಸಲ ಬಂದು ಟೇಸ್ಟ್ ನೋಡ್ಕೊಂಡು ಹೋಗ್ರಿ, ಬೋಲೆ ಐತೆ ಟೇಸ್ಟ್ಗಳೇನೋ. ಯಾಕೆ ಮೊದಲೇ ಯಾರೆಲ್ಲ ಮಾಡೋದಾ ಸ್ಪೈಸಿ